ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ಬಂದು ಷಷ್ಠಿ ಹಬ್ಬ. ಸೊ ನಾವು ಹೇಗೆ ನಮ್ಮ ಮನೆಯಲ್ಲಿ ಸೆಲೆಬ್ರೇಷನ್ ಮಾಡ್ತೀವಿ ಷಷ್ಠಿ ಹಬ್ಬ ಅಂತ ಹೇಳಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸೊ ಫ್ರೆಂಡ್ಸ್, ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಿರೋ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ. ಫ್ರೆಂಡ್ಸ್, ನೀವು ನೋಡ್ತಿರ್ಬೋದು ಅಮ್ಮ ಬೇಗನೆ ಎದ್ದು ಬೆಳಗ್ಗೆನೇ ಬೇಗನೆ ಎದ್ದು ತಿಂಡಿ ಎಲ್ಲ ರೆಡಿ ಮಾಡ್ತಿದ್ದಾರೆ. ಸೊ ಬಾತ್ಗೆ ಅಂತ ಹೇಳಿ ಕುಕ್ಕರೆಲ್ಲ ಹಾಕಿ ರೆಡಿ ಮಾಡಿದ್ದಾರೆ. ಅದು ವಿಸಲ್ ಆದರೆ ಮುಗಿತು. ನೆಕ್ಸ್ಟ್ ಇಲ್ಲಿ ವಡೆಗೆ ಅಂತ ಹೇಳಿ ಕಡಲೆಬೇಳೆ ವಡೆ ಮಾಡೋದಕ್ಕೆ ಅಂತೇಳಿ ಹೇಳಿ ಗ್ರೈಂಡರ್ಗೆ ಹಾಕಿ ರುಬ್ಬಕ್ಕೆ ಹಾಕ್ತಿದ್ದಾರೆ. ಸೊ ನೆಕ್ಸ್ಟ್ ಇಲ್ಲಿ ನೋಡ್ತಿರ್ಬೋದು ಪೂಜೆಗೆ ಅಂತ ಹೇಳಿ ಎಲ್ಲ ರೆಡಿ ಮಾಡಿದ್ದಾರೆ. ಅಂದರೆ ತಿಂಡಿ ಎಲ್ಲ ಮಾಡಿ ಅಮ್ಮ ಸ್ನಾನ ಮಾಡ್ಕೊಂಡು ಬಂದು ಪೂಜೆಗೆಲ್ಲ ರೆಡಿ ಮಾಡಿದ್ರು. ಅವರು ರೆಡಿ ಮಾಡೋ ತನಕ ನಾನು ಸ್ನಾನಕ್ಕೆ ಹೋದೆ. ಸೊ ತಿಂಡಿ ಫಸ್ಟೇ ಮಾಡಿಟ್ಬಿಟ್ಟಿದ್ರು, ನಾನು ಸ್ವಲ್ಪ ಹೆಲ್ಪ್ ಮಾಡಿದೆ. ಸೊ ಫ್ರೆಂಡ್ಸ್, ನೋಡ್ತಿರ್ಬೋದು ಪೂಜೆಗೆಲ್ಲ ರೆಡಿ ಮಾಡಿದ್ದಾರೆ. ಸೊ ನಾವು ಯಾವ ಥರ ಷಷ್ಠಿ ಹಬ್ಬನ ಸೆಲೆಬ್ರೇಷನ್ ಮಾಡ್ತೀವಿ ಅಂತ ಈ ವ್ಲಾಗ್ನ ಫುಲ್ ನೋಡಿ ನಿಮಗೆ ಗೊತ್ತಾಗುತ್ತೆ. ಸೊ ನಾನು ಅಮ್ಮನ ಮನೆಗೆ ಬಂದೆ ಹಬ್ಬಕ್ಕೆ ಅಂತ ಹೇಳಿ, ಅಂದರೆ ಅಮ್ಮನ ಊರಿಗೆ. ಹಸ್ಬೆಂಡ್ ಊರಲ್ಲೂ ಮಾಡ್ತೀವಿ, ಅಂದರೆ ಪಂಚಮಿ ಗ್ರ್ಯಾಂಡ್ ಅಲ್ವಾ ಅಲ್ಲಿ ಹಬ್ಬ ಸೆಲೆಬ್ರೇಷನ್ ಮಾಡೋದು. ಇಲ್ಲಿ ಷಷ್ಠಿಗೆ ಅಂತ ಹೇಳಿ ಅಮ್ಮ ಕರೆಸ್ಕೊಂಡ್ರು. ಸೊ ಹಾಗಾಗಿ ಇಲ್ಲಿಗೆ ಬಂದ್ವಿ. ನೋಡ್ತಿರ್ಬೋದು ಪೂಜೆಗೆ ಅಂತ ಹೇಳಿ ಎಲ್ಲನೂ ರೆಡಿ ಮಾಡಿದ್ದಾರೆ ಅಮ್ಮ. ಸೊ ಮತ್ತು ಹಾಲು ತಣ್ಣೀರು ಇದಕ್ಕೆ ಅಂತ ಹೇಳಿ ಹಾಲು ಮತ್ತು ಬೆಣ್ಣೆ. ನೆಕ್ಸ್ಟ್ ಇದು ಏನು ಎಳ್ಳು ಎಲ್ಲ ಉಂಡೆ ಮಾಡಿದರು. ಎಳ್ಳುಂಡೆ ಮತ್ತು ಇನ್ನೊಂದು ಏನು ತಂಪು ಅಂತ ಹೇಳ್ತಾರೆ ನಮ್ಮ ಕಡೆ, ತಂಪು ಉಂಡೆ ಅಂತ. ಸೊ ಅದನ್ನು ರೆಡಿ ಮಾಡಿದ್ದಾರೆ. ನೆಕ್ಸ್ಟು ಇದು ವಡೆಗೆ ಅಂತ ಹೇಳಿ ಎಲ್ಲ ರೆಡಿ ಮಾಡಿದ್ದೀವಿ. ಇದನ್ನು ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದು ತನಿ ಎಲ್ಲ ಎರ್ಕೊಂಡು ಬಂದು ಇದನ್ನು ಏನು ತಿಂಡಿ ತಿನ್ನಬೇಕಾದ್ರೆ ಮಾಡ್ಕೊಳ್ಳೋಣ ಅಂತ ಹೇಳಿ ಇಷ್ಟು ಪ್ರಿಪ್ರೇಷನ್ ಮಾಡಿ ಇಟ್ಟಿದ್ದೀವಿ. ನೆಕ್ಸ್ಟ್ ನೋಡ್ತಿರ್ಬೋದು ವಡೆ, ಅಂದರೆ ಇದು ಏನು ತನಿಯರು ಇದಕ್ಕೆ ತಗೊಂಡೋಗೋದು. ಸೊ ವಡೆ ಮತ್ತು ಕಜ್ಜಾಯ ಎರಡು ಸ್ವಲ್ಪ ಸ್ವಲ್ಪ ತಗೊಂಡೋಗ್ಬೇಕು. ಒಂದು 4 ಏನೋ ತಗೊಂಡೋಗ್ಬೇಕು. ಅಲ್ಲಿ ಏನೋ ಹುತ್ತ ಇರುತ್ತಲ್ಲ ಅದ್ರ ಹತ್ರ ಹಾಕೋದಕ್ಕೆ, ಅಂದರೆ ತನಿಯರೆಯುವಾಗ ಹಾಕಬೇಕಾದ್ರೆ ಇದನ್ನು ಹಾಕಬೇಕು. ವಡೆ ಮತ್ತು ಕಜ್ಜಾಯ ಮತ್ತು ಎಳ್ಳುಂಡೆ, ಹಾಲು ಮತ್ತು ಬೆಣ್ಣೆ ಎಲ್ಲ ಹಾಕಬೇಕಲ್ಲ. ಸೊ ಹಾಗಾಗಿ ಅಮ್ಮ ಇದನ್ನೆಲ್ಲ ಹಾಕ್ಕೊಳ್ಳೋಕ್ಕೆ ರೆಡಿ ಮಾಡ್ತಿದ್ರು. ನಾನು ಕೂಡ ಹೆಲ್ಪ್ ಮಾಡ್ತಿದ್ದೆ. ಅಂದರೆ ಅವರು ವಡೆ ಕಜ್ಜಾಯ ಬಿಡಬೇಕಾದ್ರೆ ನಾನು ಅದನ್ನು ಬೆಂದ ತಕ್ಷಣ ಎತ್ಕೊತಿದ್ದೆ. ಸೊ ಫ್ರೆಂಡ್ಸ್, ನೋಡ್ತಿರ್ಬೋದು ಇದು ಅಂದರೆ ಇದು ಪ್ಲೇನ್ ವಡೆ, ಇದಕ್ಕೆ ಯಾವುದೇ ರೀತಿಯಾದ ಈರುಳ್ಳಿ ಎಲ್ಲ ಹಾಕಲ್ಲ, ಹಂಗೆ ಪ್ಲೇನ್ ವಡೆ ಮತ್ತು ಕಜ್ಜಾಯ. ಸೊ ನೋಡ್ತಿರ್ಬೋದು ನಾವು ಇದ್ರ ಹತ್ರ ಬಂದ್ವಿ, ತನಿಯರು ಇದಕ್ಕೆ ಅಂತ ಹುತ್ತದ ಹತ್ರ ಬಂದ್ವಿ. ಸೊ ನೋಡ್ತಿರ್ಬೋದು ತುಂಬ ಜನ ಪೂಜೆ ಎಲ್ಲ ಮಾಡ್ಕೊಂಡು ಹೋಗಿದ್ರು, ನಾವು ಬಂದ್ವಿ. ಸೊ ಬಂದು ನೋಡ್ತಿರ್ಬೋದು ಪಾಪು ಪೂಜೆ ಮಾಡ್ತಿದ್ದಾಳೆ ಆರ್ವಿ. ಅವಳಿಗೆ ಏನು ಅಂದರೆ ಯಾಕೋ ಗಂಧದ ಕಡ್ಡಿ ಅಂದರೆ ಭಯ, ಒಂದು ಸಾರಿ ಸುಟ್ಕೊಂಡ್ಬಿಟ್ಟಿದ್ಲು, ಹಾಗಾಗಿ ಸ್ವಲ್ಪ ಭಯ ಪಡ್ತಾಳೆ. ಆ್ಯಂಡ್ ನೆಕ್ಸ್ಟ್ ನೋಡ್ತಿರ್ಬೋದು ಹಾಲು ಮತ್ತು ಬೆಣ್ಣೆ ಎಲ್ಲ ಹಾಕಬೇಕಿತ್ತಲ್ಲ. ಸೊ ಹಾಗಾಗಿ ಅಮ್ಮ ಹಾಕ್ಸ್ತಿದ್ರು ಅವಳ ಕೈಯಲ್ಲಿ. ನಾನು ಕೂಡ ಪೂಜೆ ಮಾಡಿದೆ, ಎಲ್ಲ ಮುಗೀತು. ನೋಡ್ತಿರ್ಬೋದು ನಾನು ಸ್ಯಾರಿ ವೇರ್ ಮಾಡಿದ್ದೀನಿ. ನಾನು ರೆಡಿಯಾದಾಗ ತೋರಿಸೋದಕ್ಕೆ ಟೈಮ್ ಸಿಗಲಿಲ್ಲ. ಸೊ ಮುಂದೆ ತೋರಿಸ್ತೀನಿ ನನ್ನದು ಸ್ಯಾರಿ. ನೋಡ್ತಿರ್ಬೋದು ನೆಕ್ಸ್ಟು ಇದು ನಮ್ಮದು ಜಮೀನು, ನಮ್ಮ ಮನೆ ಹತ್ರನೇ ಜಮೀನಿರೋದು. ಒಂದು 4-5 ಹೆಜ್ಜೆ ಇಟ್ಟರೆ ನಮ್ಮ ಜಮೀನು ಹತ್ರನೇ. ಸೊ ನೋಡ್ತಿರ್ಬೋದು ಹೌದು, ನಮ್ಮ ಮನೆಯಲ್ಲೂ ವ್ಯವಸಾಯ ಮಾಡ್ತಾರೆ. ನೋಡ್ತಿರ್ಬೋದು ಏನು ಹಾಕಿದ್ರು ಅದೇನು ಅಂತ ಗೊತ್ತಿಲ್ಲ. ಇದೆಲ್ಲ ಡ್ರಿಪ್ಪು. ಸೊ ಜೆಟ್ಟು ಅಂತ ಹೇಳ್ತಾರೆ. ಇದೆಲ್ಲ ಜಮೀನಿಗೆಲ್ಲ ನಾವು ಫಿಟ್ ಮಾಡಿಸಿದ್ದೀವಿ. ನೆಕ್ಸ್ಟ್ ಇಲ್ಲಿ ನೋಡ್ತಿರ್ಬೋದು ಕೃಷಿ ಹೊಂಡ. ಸೊ ಇದೆಲ್ಲ ಮಾಡಿಸಿದ್ದೀವಿ. ಅದು ಪುಟ್ಟ ಮನೆ ಕಾಣಿಸ್ತಿರೋದು ಮೆಷಿನ್ ಮನೆ ಅಂತ ಹೇಳ್ತಾರಲ್ಲ ಅದು. ಸೊ ಅಂದರೆ ಪವರ್ ಸಪ್ಲೈ ಎಲ್ಲ ಅಲ್ಲಿಂದನೇ ಅಲ್ಲ. ಸೊ ಹಾಗಾಗಿ ಅದೊಂದು ಪುಟ್ಟ ಮೆಷಿನ್ ಮನೆ. ಸೊ ನೆಕ್ಸ್ಟ್ ನೋಡ್ತಿರ್ಬೋದು ಅದು ಮನೆ ಇದೆಯಲ್ಲ, ಇದು ನಾವು ಜಮೀನಲ್ಲಿ ಮಾಡಿಸಿರೋದು. ಒಂದು ಫ್ಯಾಮಿಲಿ ಇರ್ಬೋದು, ಅದೇ ಥರನೇ ಮಾಡಿಸಿದ್ದೀವಿ ಜಮೀನಲ್ಲಿ. ಏನಕ್ಕೆ ಅಂದರೆ ಹಸುಗಳು ಇದೆ. ಸೊ ಅದನ್ನು ಕಟ್ಟಾಕೋದಕ್ಕೆ ಆ್ಯಂಡ್ ನಮ್ಮದು ಅದು ಇದು ಸಾಮಾನು ಇರುತ್ತಲ್ಲ ಜಮೀನಿಗೆ ಸಂಬಂಧಪಟ್ಟಿದ್ದು. ಸೊ ಅದನ್ನೆಲ್ಲ ಅಲ್ಲಿ ಸ್ಟೋರ್ ಮಾಡಿ ಇಟ್ಟಿದ್ದೀವಿ ನಾವು. ಒಂದು ಸಾರಿ ಯಾವಾಗಲಾರ ಜಮೀನಿಗೆ ಹೋದರೆ ನಾನು ತೋರಿಸ್ತೀನಿ. ಅದು ಒಂದು ಫ್ಯಾಮಿಲಿ ಇರ್ಬೋದು, ಆ ಥರ ಇದೆ ಒಂದು ಮನೆಯಲ್ಲಿ. ಸೊ ಅದನ್ನು ನೆಕ್ಸ್ಟ್ ಟೈಮ್ ಯಾವಾಗಲಾರ ತೋರಿಸ್ತೀನಿ ನಿಮಗೆ. ನೆಕ್ಸ್ಟ್ ನೋಡ್ತಿರ್ಬೋದು ಬಂದು ಅಮ್ಮ ವಡೆ ಎಲ್ಲ ಬಿಡ್ತಿದ್ರು. ಅಷ್ಟರಲ್ಲಿ ನಾನು ನನ್ನದು ಸ್ಯಾರಿ, ನನ್ನದು ಲುಕ್ ಎಲ್ಲ ತೋರಿಸ್ತಿದ್ದೆ. ಸೊ ಇದು ಸ್ಯಾರಿ ಬಂದು ನನ್ನದು ಮದುವೆ ಸ್ಯಾರಿ. ಲಾಸ್ಟಲ್ಲಿ ಅದು ಮದುವೆ ಟೈಮಲ್ಲಿ ನೈಟ್ ಎಲ್ಲ ರಿಸೆಪ್ಷನ್ ವಿಳ್ಯ ಶಾಸ್ತ್ರ ಎಲ್ಲ ಮುಗಿದ್ಲೆ ಕಂಕಣ ಅಂತ ಕಟ್ತಾರಲ್ಲ, ಅದಕ್ಕೆ ತಗೊಂಡಿದ್ದು ಸಿಂಪಲ್ ಸ್ಯಾರಿ ಅದು. ಸೊ ನೋಡ್ತಿರ್ಬೋದು ಅಮ್ಮ ವಡೆ ಎಲ್ಲ ಮಾಡಿದ್ರು. ಸೊ ಫ್ರೆಂಡ್ಸ್, ಇವಾಗ ತಿಂಡಿ ತಿನ್ನಬೇಕು, ಹೊಟ್ಟೆ ತುಂಬ ಹಶ್ವಾಗ್ತಿದೆ. ಪೂಜೆ ಎಲ್ಲ ಮಾಡಿ ಬಂದು ಸ್ವಲ್ಪ ಟೈಮ್ ಆಯಿತು, 10:30 ಆಯಿತು. ಸೊ ಇವಾಗ ತಿಂಡಿ ಮಾಡಬೇಕು. ನೋಡ್ತಿರ್ಬೋದು ನಮ್ಮ ಮನೆಯದ್ದು ಷಷ್ಠಿ ಹಬ್ಬದ ತಿಂಡಿ
ಬಾತು ಮತ್ತು ವಡೆ. ಸೊ ಫ್ರೆಂಡ್ಸ್, ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಐ ಹೋಪ್ ಈ ವ್ಲಾಗ್ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಈ ರೀತಿ ನಾವು ಷಷ್ಠಿ ಹಬ್ಬನ ಸೆಲೆಬ್ರೇಷನ್ ಮಾಡಿದ್ವಿ. ಸೊ ಫ್ರೆಂಡ್ಸ್, ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತೀರಾ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ವಿಡಿಯೋ ನೋಡ್ತೀರಿ, ಸಬ್ಸ್ಕ್ರೈಬ್ ಮಾಡ್ತೀರಿ, ಸಪೋರ್ಟ್ ಮಾಡ್ತೀರಿ ಅಂತ ಕೇಳ್ತಾ ನೆಕ್ಸ್ಟ್ ವ್ಲಾಗಲ್ಲಿ ನಾನು ನಿಮಗೆ ಸಿಗ್ತೀನಿ ಅಂತ ಹೇಳ್ತಾ ಬಾಯ್.